ಸುಮಾರು ಒಂದು ವರ್ಷದಿಂದನೂ ನಮ್ಮ ಈ ತೋಟದಲ್ಲಿ ಅಕ್ಕಪಕ್ಕ ತೋಟ ಇರ್ತಕ್ಕಂಥ ಇದೊಂದು 20 ಎಕರೆ ತೋಟದಲ್ಲಿ ದಿನ ಬಂದು ಎಳ್ನೀರು ಸಿಕ್ಕಾಪಟ್ಟೆ ಎಳ್ನೀರು ಕುಡಿಯೋದು, ಕುಡಿಯೋದು, ಕೇರ್ ಮಾಡೋದು. ಆಮೇಲೆ ಬಾಳೆ ಒಂದು ಇಷ್ಟು ಬರಂಗೆ 1 ಅಡಿ 2 ಅಡಿ ಬಂದ್ರೆ ಸಾಕು, ಅದನ್ನೆಲ್ಲ ಈಜಿ ಆ ಕಂಡ ಎಲ್ಲ ತಿನ್ನೋಕ್ಕೋಸ್ಕರ ಎಲ್ಲನೂ ಬಾಳೆ ಕಟ್ಟನೆಲ್ಲ ಸುಮಾರು 1 ಎಕರೆ ನಾನು ಬಾಳೆನೇ ಉಸಾಕ್ತಿದ್ದೆ ತೋಟದಲ್ಲಿ. ಆವಾಗ ಇನ್ನೊಂದು ಮನೆ ಕಡೆ ಎಲ್ಲ ಬಂದು ಹಂಚುಗಳನ್ನ ಹೊಡೆದಕ್ಕದು ಮನೆ ಮೇಲೆ ಇದೆ, ನಾವು ತೋಟದಲ್ಲಿ ಇರೋದು. ಹಂಚಿನ ಮನೆ ಮೇಲೆ ಬಂದು ಹಂಚಿನ ಮೇಲೆ ತಾಸಿನ ಕೆಳಗೆ ಬೀಳೋದು, ಹೊಡೆದಾಕೋದು. ಆ ಕಡೆಯಲ್ಲಿ ನಾವು ಈ ಸರಿ ಒಂದು 10 ಗಿಡ ಮಾವು ಇದೆ, ಒಂದು ಮರ ಹಲಸಿನ ಹಣ್ಣು ಇದೆ. ಒಂದು ಮಾವು ತಿನ್ನಿಲ್ಲ, ಒಂದು ಹಲಸಿನ ಹಣ್ಣು ತಿನ್ನಿಲ್ಲ. ಎಲ್ಲಾನು ಇವಾಗ ಕಿತ್ತಿ ಇಟ್ಬಿಟ್ಟು ಅದೇ ಅರ್ಧಂಬರ್ಧ ಪೂರ್ತಿನೂ ತಿನ್ನಂಗಿಲ್ಲ, ಸ್ವಲ್ಪ ತಿನ್ನೋದು ಅಥವಾ ಗಿಡೋದು, ಸ್ವಲ್ಪ ತಿನ್ನೋದು ಅಥವಾ ಗಿಡೋದು. ಈ ತರ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು 1 ವರ್ಷದಿಂದ ನಮಗೆ ಫುಲ್ ಅಧ್ವಾನ ಮಾಡ್ಬಿಟ್ಟು ಸಾಕಪ್ಪ ಸಾವಾಸ ಅನ್ನೋ ಮಟ್ಟಿಗೆ ಮಾಡ್ಬಿಟ್ಟು ಏನಾದ್ರು ಇಡಿಸ್ಬೇಕಂದ್ರೆ ಸರ್ ನಂಬರ್ ಇರ್ತದೆ, ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ, ನಂಬರ್ ಮೇಲೆ ಇಡಿಸಿ ನೀಟಾಗಿ ಚೆನ್ನಾಗಿ ಬಂದ್ಮೇಲೆ ಹಿಡಿದಿ ಅಂತ ಹೋಗಲ್ಲ. ಅದೆಷ್ಟೋ 1 ವಾರ ಆಗಲಿ ನೀಟಾಗಿ ಅವಕ್ಕೆ ಏನ್ ಬೇಕು ಫುಡ್ ಅವಕ್ಕೂ ತೊಂದರೆ ಕೊಡಲ್ಲ. ನೀಟಾಗಿ ಬೌಲ್ ಚೆನ್ನಾಗಿ ಹಾಕ್ತಾರೆ, ಅವಕ್ಕೆ ತಿನ್ನೋಷ್ಟು ಅವು ಕೂಡ ಬೇರೆ ಎಲ್ಲೂ ಹೋಗಿದ್ರು ಅಷ್ಟು ತಿಂದಿದ್ದಿಲ್ಲ ಫುಡ್. ಆ ಥರ ಫುಡ್ ನಮ್ಮ ಕಲೆ ತರಿಸಿ ಬೇಕಲೇಬೇಕು ನಮ್ಗೆ ಫುಡ್ಡು, ನನಗಿಲ್ದಿರೋ ನಂಗೆ ಕೋಟಿಗಳು ಕೊಡಿ ಅಂದ್ಬಿಟ್ಟು ಫುಡ್ ಎಲ್ಲ ತರಿಸ್ಕೊಂಡು ಅವಕ್ಕೂ ಹಾಕೊಂಡು ನೀಟಾಗಿ ಅವಕ್ಕೆ ಒಂದು ಚೂರು ತೊಂದರೆ ಆಗೋ ರೀತಿಗೆ ಅದನ್ನ ಬಲೆಗೆ ಬೀಳಿಸಿ ಹೊರಗಡೆ ತಗೊಂಡು ಹೋಗ್ಬಿಡ ಅಂತ ಫಾರೆಸ್ಟ್ಗೆ ನಾವೆಲ್ಲ ತಗೊಂಡು ಹೋಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ನೋಡಿ ಕಾಯಿಗಳು ನೋಡಿ ತಿನ್ನಂಗಿಲ್ಲ. ಇದು ರೈತರು ತಿನ್ನಂಗಿಲ್ಲ. ಇದು ಮಣ್ಣು ಪಾಲು ಈ ರೀತಿ ಅರ್ಧಕ್ಕರ್ಧ ಈಜ್ ಬಿಡ್ತದೆ. ಒಂದ್ ಬಿದ್ದೋದ್ರೆ ಇನ್ನೊಂದು ಕಿತ್ಕೊಳ್ತದೆ, ಇನ್ನೊಂದು ಬಿದ್ರೆ ಇನ್ನೊಂದು ಕಿತ್ಕೊಳ್ತದೆ, ಇನ್ನೊಂದು ಬಿದ್ರೆ ಇನ್ನೊಂದು ಕಿತ್ಕೊಳ್ತದೆ. ಸ್ವಲ್ಪ ತೂತ್ ಮಾಡ್ಕೊಂಡು ನೋಡಿ ಇದು ಕೂಡ್ಕೊಬಿಡ್ತದೆ. ಒಂದು ಕುಡಿಯಕ್ಕೆ ನೋಡಪ್ಪ 4 ಎಳ್ನೀರು ಇದು ನುಕ್ಸಾನ್ ಮಾಡ್ತದೆ. ನಾವೇನ್ ತೊಂದರೆ ಮಾಡಿಲ್ಲ, ನೀಟಾಗಿ ಇಟ್ಟಿದ್ದೀವಿ. ತಗೊಂಡೋಗಿ ಕಾಡಿಗೆ ಬಿಡ್ತಾರೆ. ರೈತರ ಜವಾಬ್ದಾರಿಯಾಗಿ ವಹಿಸ್ತೀವಿ. ನೋಡಿ ನೀವೇನಾದ್ರೂ ಇಡ್ಸ್ಬೇಕಂದ್ರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇರ್ತದೆ, ಆ ನಂಬರ್ ಮೇಲೆ ಕಾಲ್ ಮಾಡಿ ಸರ್, ನಾನು ಬಂದಿರ್ತೀನಿ. ಥ್ಯಾಂಕ್ ಯು. ನಮಸ್ತೆ.